ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ನಾನು ತೋರಿಸಿರೋಂಥ ರೆಸಿಪಿ ಬಂದು ಮೂಲಂಗಿ ಪಲ್ಯ. ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಆಮೇಲೆ ಮೂಲವೇದಿಗಾಗಿರ್ಬೋದು, ತುಂಬ ಹೀಟ್ ಜಾಸ್ತಿ ಆಗಿರೋರ್ಗಾಗಿರ್ಬೋದು, ಇದು ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದೇ ಒಂದು ಈರುಳ್ಳಿ ಹೆಚ್ಚಿದ್ದೀನಿ, ಮತ್ತು ಒಂದು ಎರಡೆರಡು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಮೂಲಂಗಿನ ತೊಗೊಂಡು ಈ ಥರ ತುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇಲ್ಲಿ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕಿದ್ದೀನಿ, ಮತ್ತು ಜೀರಿಗೆ ಹಾಕಿದ್ದೀನಿ, 1 ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ, ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿತ್ತಲ್ಲ, ಸೊ ಅದು ಕೂಡ ಹಾಕಿದ್ದೀನಿ. ಇದೇನು ತುಂಬ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದರೆ ಸಾಕು. ನೋಡಿ ಇಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಂದು 2 ನಿಮಿಷ ಹಂಗೆ ಗೂರಾಡಿಬಿಟ್ಟು ಆಫ್ ಮಾಡಿದ್ರೆ ಆಯಿತು. ಈಗ ನಾನು ತುರಿದಿರೋಂಥ ಮೂಲಂಗಿ ಇತ್ತಲ್ವ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ಇದು ಪಲ್ಯ. ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ ಆಗಿರ್ಬೋದು, ಮತ್ತು ಸೈಡಿಗೆ ರೈಸ್ಗೆ ನೆಂಚ್ಕೊಳ್ಳೋಕ್ಕಾಗಿರ್ಬೋದು, ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇಲ್ಲಿ ನಾನು ಚಪಾತಿ ಮಾಡಿದ್ದೆ, ಚಪಾತಿ ಜೊತೆಗೆ ಇದನ್ನು ನಾವು ತಿಂದ್ವಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಇಷ್ಟೇ ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್.